ಎಣ್ಣೆ ಹೊಡೆಯೋದು ಕಾಮನು. ಎಣ್ಣೆ ಹೊಡೆಯೋದು ಅರ್ಧ ಅಮೌಂಟ್ ನಿಮ್ಮ ಮಕ್ಕಳು ಕೊಡಿ, ನಿಮಗೂ ಖುಷಿ ಆಗುತ್ತೆ, ಎಲ್ಲರೂ ಖುಷಿ ಆಗುತ್ತೆ. ಹೊಡಿ ಚಪ್ಪಾಳೆ. ಇಲ್ಲಿ ನಿಲ್ಸೋರ ಕಾರು. ಹಾಯ್ ಬ್ರೋ. ಹಾಯ್ ಬ್ರೋ. ಹಾಯ್. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಬ್ರೋ. ಏನಾಯ್ತು ಮದ್ವೆ? ಯಾವುದು ಈಗ ಕ್ಯಾನ್ಸಲ್ ಮಾಡಿದೆ ಬ್ರೋ. ಯೂಟ್ಯೂಬರು. ಹಾಂ, ಅನಾಥಾಶ್ರಮದ ಲೊಕೇಶನ್ ಮತ್ತು ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ನೋಡಿ. ಆಮೇಲೆ ಎಲ್ಲರೂ ಕೂಡ ಬನ್ನಿ. ಆಶ್ರಮ ಹತ್ರ ಬಂದಿದ್ವಿ, ಗೇಟ್ ಲಾಕ್ ಮಾಡಿದ್ದಾರೆ, ಬೇರೆ ಯಾರು ಹೋಗ್ಬಾರ್ದು ಅಂತ. ಎಲ್ರಿಗೂ ನಮಸ್ಕಾರ. ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಆಶ್ರಮದಲ್ಲಿ ರಾಹುಲ್ ಸರ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ನಮ್ಮ ಆಶ್ರಮಕ್ಕೆ ಇವತ್ತಿನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಗವಂತ ರಾಹುಲ್ ಸರ್ಗೆ, ಅವರ ಕುಟುಂಬಸ್ಥರಿಗೆ, ಅವರ ಸ್ನೇಹಿತರಿಗೆ ದೀರ್ಘ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ನಾವೆಲ್ಲರೂ ಕೂಡ ಮಾಡ್ತಿರುವಂತ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಗೊಂಡು ಈ ಸಮಾಜದ ನೊಂದವರಿಗೆ, ನಿರಾಶ್ರಿತರಿಗೆ, ಹಲವಾರು ಆಶ್ರಮಗಳಿಗೆ ಸಹಾಯವನ್ನ ಮಾಡುವಂತ ಶಕ್ತಿ ರಾಹುಲ್ ಸರ್ಗೆ, ಅವರ ಕುಟುಂಬಸ್ಥರಿಗೆ ಭಗವಂತ ಆಶೀರ್ವದಿಸಲಿ ಅಂತ ನಾವೆಲ್ಲರೂ ಕೂಡ ರಾಹುಲ್ ಸರ್ಗೆ ಶುಭವನ್ನ ಕೋರೋಣ. ತಲೆನ ಸೈಡ್ ಬಿಡಿ. ಕಣ್ಣು ಕೇಳಲ್ಲ, ಕಿವಿ ಕೇಳಲ್ಲ, ಮಾತು ಬರಲ್ಲ. ಸ್ವಾಧೀನ ಇಲ್ಲ, ಮಾತು ಬರಲ್ಲ. ಅವರಲ್ಲಿ ಇಲ್ಲೇ ಇದ್ದೀವಿ, ಸಿಗ್ನಲ್ ಕೊಡ್ತಾವ್ರೆ ನೀವು ಇದ್ದೀರಾ ಅಂತ. ಓಕೆ, ಥ್ಯಾಂಕ್ ಯು. ಅನಾಥಾಶ್ರಮಕ್ಕೆ ಬಂದಿದ್ವಿ, ನಾವೇನು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ, ಅದೇನಕ್ಕಂತ ಆಮೇಲೆ ಹೇಳ್ತೀವಿ. ಊಟನ ಮಾಡಿಸ್ತಾ ಇದ್ದಾರೆ. ನನಗೂ ಊಟ ಬಡಿಸ್ತಾ ನಮ್ಮ ಬರ್ಡೇ ಪ್ರೋ. ಹಾಯ್, ಎಲ್ಲರೂ ಕೂಡ ನಿಮ್ಮ ಬರ್ಡೇ ಸೆಲೆಬ್ರೇಷನ್ ಏನಾದರೂ ಮಾಡಬೇಕು ಅಂತಂದರೆ ನಮ್ಮ ಬ್ರೋ ಥರ ಅನಾಥಾಶ್ರಮಕ್ಕೆ ಹೋಗಿ ಸೆಲೆಬ್ರೇಷನ್ ಮಾಡಿ. ನಾವೇನು ಕೇಕ್ನ ಏನು ಕಟ್ ಮಾಡ್ತಾ ಇಲ್ಲ, ಏನಕ್ಕಂತಂದ್ರೆ ಮಕ್ಕಳು ಮುಂದೆ ನಾವು ಸೆಲೆಬ್ರೇಷನ್ ಮಾಡಿದರೆ ಅವ್ರಿಗೊಂದು ಫೀಲ್ ಬರುತ್ತೆ ಅಂತ. ಅದಕ್ಕೆ ಆಚೆ ಹೋಗ್ಬಿಟ್ಟು ಸೆಲೆಬ್ರೇಷನ್ ದಾನಿಗಳಿಂದ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಬಂದವರು ಹೋದವರು ಅವ್ರ ಬೇಕಾದಷ್ಟು ಹೆಲ್ಪ್ ಮಾಡಿ. ಇದು 60,000 ಬಾಡಿಗೆ ಫುಲ್ ಬಿಲ್ಡಿಂಗು ಬಾಡಿಗೆ ಇದ್ದೀವಿ.
ಈಗ ಸಂಘದಾಗ ಇಲ್ಲಿ ಟೌನಲ್ಲಿ ತಗೋತಾ ಇದ್ದೀವಿ, ಶಿರ್ಕೆ ಹತ್ರ ತಗೋತಾ ಇದ್ದೀವಿ. 1 ಅಡಿ 2400 ಅಡಿ ಜಾಗ ತಗೋತಾ ಇದ್ದೀವಿ. ಒಬ್ಬರಿಂದ 1 ಅಡಿಗೆ ಅಂತೇಳಿ ಹಣೆ ಸಂಗ್ರಹಣೆ ಮಾಡ್ತಿದ್ದೀವಿ. ಅವ್ರ ಕೈಲಾಗಷ್ಟು ಹೆಲ್ಪ್ ಮಾಡ್ಬೋದು. ಈ ವರ್ಷದಲ್ಲಿ ಒಂದೇನಾದ್ರು ಮಾಡಿ ಒಂದು ಬಿಲ್ಡಿಂಗ್ ಕಟ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಬಾ ಸ್ವಲ್ಪ ಕೆಳಗಡೆ ಬರ್ತೀನಿ, ಕೊಟ್ಟು ಭವನ ಇದು ಕೊಡ್ತೀನಿ. ಬಾ ನಡಿ ಮಗು, ನಡಿ. ನಡಿ, ನಿಂತ್ಕೋ ಸ್ಟ್ರೈಟ್. 6 ವರ್ಷ ಅವನು ಉಪೇಂದ್ರ ಫ್ಯಾನು. ಬೆಳಗ್ಗೆ 5:30ಗೆ ಹೊರಡ್ತಾರೆ. 5:30 ಬನ್ನಿ. ಡಾಕ್ಟರ್ ಬರ್ತಾರೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ, ಖುಷಿ ಆಯ್ತು. ಮೇನ್ ಅದೇ ಬೇಕು. ಹಾಂ, ಇವನು ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಫುಲ್ ತರಲೆ ಮಾಡ್ತಾನೆ. ಗೊತ್ತಿಲ್ಲ ಅಂತ ನಾನು ಏನು ಸಪೋರ್ಟ್ ಆಗುತ್ತೋ ಸಪೋರ್ಟ್ ಮಾಡಿ. ಮೇನ್ ಗೂಗಲಲ್ಲಿ ಜನ ನೋಡ್ಕೊಂಡು ಬರ್ತಾರೆ ಇಲ್ಲಿಗೆ. ಗೂಗಲ್ ಜೆಸ್ರೇಲ್ ಸರ್ಚ್ ಮಾಡ್ತಾರೆ ನಿಯರಲ್ಲಿ. ಮತ್ತು ಆರ್ಫನೈಸ್ ಅಂತ ಹೊಡೆದ್ರು ಬರುತ್ತೆ ನಮ್ದು ಕಲಾಜ್ಯೋತಿ ಅಂತ. ಅಲ್ಲಿಗೆ ಕಮೆಂಟ್ಸ್ ಬರೆದ್ರೆ ಇಟ್ಸ್ ಬೆಟ್ರ್ ವ್ಯೂ. ಅಂದರೆ ಬೇರೆಯವರೆಲ್ಲ ಅದು ನೋಡ್ತಾರಲ್ಲ, ನೋಡಿ ಬರ್ತಾ ಇರ್ತಾರೆ. ಏನನ್ಸ್ತು ಅಂತ ಹಾಕಿ ಫೋಟೋ ಬೇಕಾದ್ರೆ ಹಾಕ್ಬಿಟ್ಟು ಒಂದಷ್ಟನ್ನ ಫೋಟೋಸ್ ವೀಡಿಯೋಸ್ನ ಹಾಕ್ಬಿಡ್ಬೇಕಾದ್ರೆ ಕಮೆಂಟ್ಸ್ ಬರೀತಿ. ಬೇರೆಯವರು ಕೂಡ ಬರ್ತಾ ಇರ್ತಾರೆ. 10 ವರ್ಷದಿಂದ ಮಾಡ್ತಾ ಇರೋ ಸೇವೆ ಇದು. ಎಲ್ಲ ಸ್ಪೆಷಲ್ ಚಿಲ್ಡ್ರನ್ಸು. ಅಂದರೆ ನಾರ್ಮಲ್ ಮಕ್ಕಳನ್ನಾದರೆ ಆರಾಮಾಗಿ ಊಟ ಕೊಟ್ಬಿಟ್ಟು, ಬಟ್ಟೆ ಕೊಟ್ಬಿಟ್ಟು, ಮೆಡಿಸಿನ್ ಕೊಟ್ಬಿಟ್ಟು ಈಗ ಹೋಗ್ಬೋದು. ಆದರೆ ಈ ಮಕ್ಕಳು ಹಂಗಲ್ಲ. ಪ್ರತಿಯೊಂದಕ್ಕೂ ಕೇರ್ ಮಾಡಬೇಕು, ತಾಳ್ಮೆ ಇರಬೇಕು. ಪ್ರತಿಯೊಂದು ಮಗು ಮೇಲೂ ಕೂಡ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ ನಮಗೆ. ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರನ್ನ ಮಕ್ಕಳಿಗೆ ಆರೈಕೆ ಮಾಡಬೇಕು. ಪ್ರತಿ 15 ದಿವಸಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಮತ್ತು ನೀವು ನೋಡೋದಲ್ಲ, ಮಾನಸಿಕ ಆಸ್ಪತ್ರೆ ಮಕ್ಕಳೇ ಜಾಸ್ತಿ. ನಾವೊಂದು ಹೇಳಿದ್ರೆ ಅವೊಂದು ಮಾಡ್ತಾ ಇರ್ತವೆ. ಮತ್ತು ಕೆಲವು ಮಕ್ಕಳು ಮಲಗಿರೋ ಅಂಥ ಜ್ಯೋತಿ, ಅವರೆಲ್ಲ ಮಲಗಿರೋ ಮಗು. ಆ ಮಗು ಕಣ್ಣಿಲ್ಲ, ಕಿವಿ ಇಲ್ಲ, ಮಾತು ಬರಲ್ಲ. ಮೋಸ್ಟ್ ಅದೇ ಈಗೇನು ನಡೀತಾ ಇದೆಯೋ ಪ್ರಸ್ತುತ ಈ ಕಲಿಯುಗ ಅಂತ ಏನು ನಡೀತಾ ಇದೆಯೋ ಅದಕ್ಕೆಲ್ಲ ಮಾದರಿ. ಅಂದರೆ ಅವರು ಪ್ರಾಕ್ಟಿಕಲ್ ಆಗಿ ಇರುವಂಥ ಮಕ್ಕಳು. ದೇವರೇ ಅವ್ರನ್ನ ಸೃಷ್ಟಿಸಿದ್ದಾರೆ ಅಂತ ಭಗವಂತ. ಯಾಕೆಂದರೆ ಇದೆಲ್ಲ ಈಗ ಸತ್ಯ ಧರ್ಮ ಅದೆಲ್ಲ ಕಡಿಮೆ ಆಗೋಗಿದೆ. ಈಗೇನಿದ್ರು ಬರೀ ಸುಳ್ಳು, ವಂಚನೆ, ಅನ್ಯಾಯ, ಮೋಸ, ಬರೀ ಇದೇ ನಡೀತಾ ಇರೋದು ಇವಾಗ. ಸತ್ಯಕ್ಕೆ ಬೆಲೆನೇ ಇಲ್ಲ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ದೇವರು ಯಾವ್ಯಾವ ಥರದಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ನಡೀತಾ ಇದೆ. 10 ವರ್ಷದಿಂದ ಊಟಕ್ಕೆ ನಿಮ್ಮಂಥವ್ರ ಸಪೋರ್ಟ್ ಇಂದ ಇಲ್ಲಿ ಹುಟ್ಟುಹಬ್ಬಗಳು, ನಾಮಕರಣಗಳು, ತಂದೆ ತಾಯಿಗಳು ಪುಣ್ಯಾರಾಧನ, ವಿವಾಹ, ವಾರ್ಷಿಕೋತ್ಸವ, ಇನ್ನು ಮುಂತ ಶುಭ ಸಮಾರಂಭಗಳನ್ನೆಲ್ಲ ಆಚರಣೆ ಮಾಡ್ಕೋಬೋದು. ಎಲ್ಲಾದರೂ ಹೊರಗಡೆ ಚೌಟ್ರಿಗಳಲ್ಲಿ, ಮನೆ ಫಂಕ್ಷನ್ಗಳಲ್ಲಿ ಊಟ ಏನಾದರೂ ಮಿಕ್ಕಿದ್ರೆ ಅದನ್ನು ಕಳಿಸ್ಕೊಡುವಂಥ ಕೆಲಸನೂ ಕೂಡ ಮಾಡ್ಬೋದು. ಮತ್ತು ಇದೇ ಕೊಡಬೇಕಾದಿಲ್ಲ. ಪರ್ಟಿಕ್ಯುಲರ್ ಮಕ್ಕಳಿಗೆ ಸ್ನ್ಯಾಕ್ಸು, ರೇಷನ್ ಐಟಮ್ಸು, ಮತ್ತು ಇಲ್ಲಿಗೆ ಬೇಕಾದ ಡೊನೇಷನ್ಸು, ತರಕಾರಿ, ರೇಷನ್ನು ಏನು ಸಪೋರ್ಟ್ ಕೊಟ್ಟರು ತಗೊಳ್ಳಿ. ದೇವ್ರು ಒಳ್ಳೇದು ಮಾಡಿದ್ದಾರೆ. ಭಗವಂತನ ಇಚ್ಛೆ. ಕಾಲ ಇನ್ನು ಹೋಗುತ್ತಾ ಭಗವಂತ ಒಳ್ಳೇದು ಮಾಡಿ, ನಿಮ್ಮ ಸೇವೆ ಒಳ್ಳೇದಿರಲಿ ಸರ್. ಬನ್ನಿ ಸರ್, ಜೊತೆ ಸೇರಿ ಸಪೋರ್ಟ್ ಮಾಡಿ. ನಮಸ್ತೆ ಗುರುಗಳೇ. ಓಕೆ ಓಕೆ ಸರ್, ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಬನ್ನಿ. ಸುದ್ದಿ ಹೋಗಿ ಅದ್ರ ಜೊತೆಗೆ ಇದು ಸಾಕ್ಬಿಟ್ಟಿದ್ದೀರಾ. ಮಕ್ಕಳ ಜೊತೆ ಅದು ಒಂದು. ಓಕೆ ಸರ್, ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು. ನಾವು ಬರ್ಡೇ ಸೆಲೆಬ್ರೇಷನ್ನ ನಾವು ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಕೇಕ್ ಏನು ಕಟ್ ಮಾಡಿಲ್ಲ ಅಂತಂದರೆ, ಈಗ ವೃದ್ಧಾಶ್ರಮ ಇದ್ದಿದ್ದರೆ ಅದು ನಡೆದೋಗಿರೋದು. ಇವರು ಬೆಳೀತಿರುವಂಥ ಮಕ್ಕಳು, ಅನಾಥರು. ಇವ್ರ ಮುಂದೆ ನಾವೇನಾದರೂ ಕೇಕ್ನ ಕಟ್ ಮಾಡಿಬಿಟ್ಟು ಸೆಲೆಬ್ರೇಷನ್ ಏನಾದರೂ ಮಾಡಿದ್ದಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾಯಿತ್ತು. ನಾವು ಬಂದ ಮೇಲೆ ಹೋಗ್ತಿರ್ಬೇಕಾದ್ರೆ ಇವ್ರು ಬರ್ತಾಯಿದ್ರು, ಇವ್ರು ವಿಡಿಯೋ ಮಾಡ್ತೀನಿ ಅಂತ ಅಂದರೆ ಬೇಡ ಅಂತ ಹೇಳಿದ್ರು. ಹೇಳಿ ಬ್ರದರ್, ಬರ್ಡೇ ಬಾಯ್ ಮಾತಾಡ್ರಿ. ಅರ್ಧ ಅಮೌಂಟ್ ನಿಮ್ಮ ಮಕ್ಕಳು ಕೊಡಿ, ನಿಮಗೂ ಖುಷಿ ಆಗುತ್ತೆ, ಎಲ್ಲರೂ ಖುಷಿ ಆಗುತ್ತೆ. ಹೊಡಿ ಚಪ್ಪಾಳೆ. ಚಿಕ್ಕ ಮಕ್ಕಳು ಇರ್ತಿದ್ರಲ್ಲ, ಅವ್ರ ಮುಂದೆ ನಾವೇನಾದರೂ ಕೇಕ್ ಕಟ್ ಮಾಡಿದ್ದಿದ್ರೆ ಅವ್ರಿಗೆ ಸಖತ್ ಬೇಜಾರಾಗಿರೋದು. ಈಗಲೇ ಅವರಿಗೆ ಹಿಂದೆ ಮುಂದೆ ಯಾರೂ ಇರೋದಿಲ್ಲ, ಅದನ್ನು ಯಾರೋ ಇನ್ನೊಬ್ರು ಸಾಕ್ತಾ ಇರೋದು. ಆ ಥರದ್ದೊಂದು ಸಿಚುವೇಶನ್ ಇರಬೇಕಾದ್ರೆ ನಾವು ಹೋಗ್ಬಿಟ್ಟು ನಮ್ಮ ಖುಷಿಗೋಸ್ಕರ ನಾವೇನೋ ಮಾಡ್ತಾ ಇದ್ದೀವಿ ಅಂತ ನಾವು ಕೇಕ್ ಕಟ್ ಮಾಡಿದ್ದಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗಿರೋದು ಹೇಳಿ. ಅದಕ್ಕೆ ನಾವು ಕೇಕ್ ಕಟ್ ಮಾಡಲೇ ಇಲ್ಲ. ಅಲ್ಲಿ ಜಸ್ಟ್ ಒಂದು ನಮ್ಮ ಫ್ರೆಂಡ್ ಅವ್ರ ಬರ್ಡೇ ಇತ್ತಲ್ಲ, ಅವರೇನೆ ಅಲ್ಲಿ ಊಟದ ವ್ಯವಸ್ಥೆನ ಮಾಡಿದರು. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ.